ಯಾಕೆ ಪುಟ ಸುಮ್ಮನೆ ಇದೆಯಾ? ಬರೋಕ್ ಇಷ್ಟ ಅಲ್ವಾ? ನನ್ನ ಮಾಡಿದ ಅಷ್ಟೊಂದು ತಪ್ಪ. ಹಾಗೆ ತಾನೇ ನನ್ನ ಥರ ಮಾಡಬಾರ್ದಿತ್ತು. ಇಷ್ಟು ದಿನ ನಿನ್ನ ಅಷ್ಟು ಆಯ್ಕೆಯಲ್ಲಿ ನೋಡ್ಕೊಂಡಿದ್ದೀನಿ. ಈಗ ಒಂದು ಹೆಲ್ಪ್ ಕೇಳಿದ್ರೆ ಆಗಲ್ಲ ಅಂತ್ಯಾ? ಅಕ್ಕ, ನಾನಂತೂ ತುಂಬಾ ಮಿಸ್ ಮಾಡ್ಕೋತಿದ್ದೆ ಗೊತ್ತಾ? ನೀನ್ ಮತ್ತೆ ವಾಪಸ್ ಬರ್ತೀಯೋ ಇಲ್ವೋ ಅಂತ ತುಂಬಾ ಭಯ ಆಗಿತ್ತು. ಸದ್ಯ ನೀನ್ ಮನೆಗ್ ಬರ್ತಿದ್ದಿಲ್ಲ, ನಂಗೆ ಅದೇ ಖುಷಿ. ಅಕ್ಕ, ನಿನ್ನ ಬಿಟ್ಟು ನಂಗೆ ಯಾರು ಫ್ರೆಂಡ್ಸ್ ಇಲ್ಲ ಗೊತ್ತಾ? ನೀನು ನನ್ ಜೊತೆ ಇಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗತ್ತೆ. ಪ್ಲೀಸ್ ಇನ್ನೊಂದ್ಸಲ ನನ್ನ ಬಿಟ್ಟು ಹೋಗ್ಬೇಡ. ಅಕ್ಕ, ನೀನ್ ನನ್ ಪಕ್ಕದಲ್ಲಿ ಮಲ್ಗಿಲ್ಲ ಅಂದ್ರೆ ನಂಗ್ ನಿದ್ದೆನೇ ಬರಲ್ಲ. ಬೇಕಿದ್ರೆ ಅಮ್ಮನ್ ಕೇಳು. ಮೊನ್ನೆ ಅಂತೂ ಅಲಾರಾಮ್ ಸೌಂಡ್ ಕೇಳಿ ಅಕ್ಕ ಆಫ್ ಮಾಡು ಅಂತ ಹೇಳ್ತಾನೆ ಇದ್ದೆ. ಎದ್ ನೋಡ್ತೀನಿ ನೀನ್ ಇಲ್ಲ. ಎಷ್ಟು ಬೇಜಾರಾಯ್ತು ಗೊತ್ತಾ? ಪ್ಲೀಸ್ ಅಕ್ಕ, ಇನ್ ಯಾವತ್ತೂ ನನ್ನ ಬಿಟ್ಟು ಹೋಗ್ಬೇಡ. ನಮ್ ಜೊತೆನೇ ಇರು, ನಾವೆಲ್ಲರೂ ಖುಷಿಯಾಗಿರೋಣ ಆಯ್ತಾ? ಪ್ಲೀಸ್ ಬಾ ಹೋಗೋಣ. ಕಣ್ಣ ಮುಚ್ಚಿ ಮಡಿಲಾಚೆ ದಾಟಿ ಹೋದೆ ಬೆಳಕನ್ನು. ಅಮ್ಮ ನನ್ನ ಕರಿತಾನೆ ಇಲ್ವಲ್ಲ? ಅಮ್ಮಂಗ್ ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಒಂದ್ಸಲ ಕಾಲ್ ಕಟ್ ಮಾಡಿದ ಅರ್ಥ ಏನಂದ್ರೆ ನಿನ್ ಜೊತೆ ಮಾತಾಡಕ್ ನನಗೆ ಇಷ್ಟ ಇಲ್ಲ ಅಂತ. ಪದೇ ಪದೇ ಫೋನ್ ಮಾಡಿ ನನಗೆ ಇರಿಟೇಟ್ ಮಾಡ್ಬೇಡ. ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಹೇಗ್ ಕಮ್ಮಿ ಆಗಕ್ ಸಾಧ್ಯ? ನಾನು ಎಷ್ಟೊಂದು ತಪ್ಪು ಮಾಡಿದ್ದೀನಿ. ಅಮ್ಮಂಗ್ ನಾನು ಏನೇನೋ ಮಾತಾಡಿದ್ದೀನಿ. ಅವಳು ನನ್ನ ನಿಜವಾಗ್ಲೂ ಕರಿತಾಳ? ಪ್ಲೀಸ್ ಕರಿಯಮ್ಮ, ಒಂದೇ ಒಂದ್ಸಲ ಬಂಗಾರಿ ಅಂತ ಕರಿಯಮ್ಮ ಪ್ಲೀಸ್. ಬಂಗಾರಿ ಮನೆಗೆ ಹೋಗೋಣ. ಕುತ್ಕೋ, ಮನೆಗೆ ಹೋಗೋಣ. ಅರೆ ಕುಸುಮ, ಭಜನೆ ಅಷ್ಟು ಬೇಗ ಮುಗಿದೋಯ್ತಾ? ಅಯ್ಯೋ ಇಲ್ಲ ರೀ, ಇನ್ನೂ ನಡೀತಾ ಇದೆ. ಪೂರ್ತಿ ಭಜನೆ ಮುಗಿಸ್ಕೊಂಡು ಬೆಳಿಗ್ಗೆ ಬರ್ತೀರಾ ಅನ್ಕೊಂಡಿದ್ದೆ. ಅಯ್ಯೋ ನಾನು ಹಾಗೆ ಅನ್ಕೊಂಡಿದ್ದೆ ಸುನಂದ. ಆದ್ರೆ ಆ ಭಜನೆ ಕೂತಿದ್ನಲ್ಲ, ಕೂತು ಕೂತು ಎರಡೂ ಕಾಲ್ ಜೋನ್ ಹಿಡಿದು ಬಿಡ್ತು. ನನ್ನ ಕೈಲಿ ಆಗ್ಲಿಲ್ಲಪ್ಪ, ಅದಕ್ಕೆ ಎದ್ದು ಬಂದ್ಬಿಟ್ಟೆ. ಹೌದು, ಭಾಗ್ಯ ಇನ್ನೂ ಬಂದಿಲ್ಲ. ಇಲ್ಲಿ ಕಾಣಿಸ್ತಾನೆ ಇಲ್ಲ. ತನ್ಮಯ್ಯೂ ಕಾಣಿಸ್ತಿಲ್ಲ, ಅವನು ಬಂದಿಲ್ವಾ?
ಅವರಿಬ್ಬರು ಹೊರಗಡೆ ಹೋಗಿದ್ದಾರೆ ಕುಸುಮ. ಹೊರಗಡೆ ಹೋಗಿದಾರಾ? ಇದೇನಿದು ಹೊಸ ಆಟ ಶುರು ಮಾಡ್ಕೊಂಡಿದ್ದಾರೆ? ರಾತ್ರಿ ಹೊತ್ತು ಅವರಿಬ್ರೇನು ಹೊರಗಡೆ ಹೋಗೋದು? ಕುಸುಮ ಅವ್ರೇನು ಸುತ್ತಾಡಕ್ ಹೋಗಿಲ್ಲ, ಅವ್ರು ಹೋಗಿರೋದು ತನ್ವಿನ ಕರ್ಕೊಂಡು ಬರಕ್ಕೆ. ಏನೋ ತನ್ವಿನ್ ಕರ್ಕೊಂಡ್ ಬರಕ್ ತನ್ವಿನೇ ಫೋನ್ ಮಾಡಿದ್ಲು. ಅಮ್ಮ ಮಗಳು ಏನೋ ಮಾತಾಡ್ಕೊಂಡ್ರು, ಅದಕ್ಕೆ ಭಾಗ್ಯ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ಅಲ್ಲ, ಇದ್ದಕ್ಕಿದ್ದಾಗೆ ಅವಳು ದೊಡ್ಡ ಮನುಷ್ಯ, ಅವಳು ಬರ್ತೀನಿ ಅಂದ್ಬಿಟ್ರೆ ಅದಕ್ ಭಾಗ್ಯ ಯಾಕೆ ಹೋಗ್ಬೇಕು? ನೋಡಿ ಬಿಕ್ತಿಯಮ್ಮ, ಭಾಗ್ಯ ತನ್ವಿ ಇಬ್ರು ಮಾತಾಡ್ಕೊಂಡಿದ್ದಾರೆ. ಭಾಗ್ಯನಿಗೆ ನಾವ್ ಯಾರು ಒತ್ತಾಯ ಮಾಡ್ಲಿಲ್ಲ, ಅವಳಾಗ್ಲೇ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ಲು. ನೋಡಿ, ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ಆ ತನ್ವಿ ಮನೆಗ್ ಬಂದಾಗ ಸುಮ್ನೆ ಇಲ್ದೇ ಇರೋದನ್ನ ಹೇಳಿ ರೇಗ ಆಡದೆ ಇದ್ರೆ ಅಷ್ಟೇ ಸಾಕು. ಅದು ಹೇಗಾಗತ್ತೆ ಸುನಂದ? ನನಗೂ ಸಮಾಧಾನ ನೀನು ಸ್ವಲ್ಪ ಹೊತ್ತು ತಾಳ್ಮೇಲೆ ಕೂತಿ ಯೋಚನೆ ಮಾಡು. ಹಾಗೆದಾಗೋಯ್ತಲ್ವಾ? ಈಗ ಅದ್ಯಾಕೆ ಹಾಗೆ ಮಾಡಿದೆ, ಅದ್ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿ ಏನು ಪ್ರಯೋಜನ ಇಲ್ಲ. ಕುಸುಮ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ತನ್ವಿ ಹತ್ರ ಮೊದ್ಲು ಹೇಗೆ ಮಾತಾಡ್ತಾ ಇದೆಯೋ ಹಾಗೆ ಮಾತಾಡು. ನೀನ್ ಸುಮ್ಮನೆ ಕೂಗಾಡಿದ್ರೆ ಸಮಸ್ಯೆ ಇನ್ನೂ ಬಿಗಡಾಯಿಸತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರು. ಸರಿ ಆಯ್ತು. ಬರೀ ಸಮಾಧಾನದಿಂದ ಇರಲ್ಲ, ಅವಳು ಬಂದ ತಕ್ಷಣ ಹಾಡ್ತೀನಿ, ಕುಳಿತೀನಿ, ಅಷ್ಟೇ ಯಾಕೆ ಪೂರ್ಣ ಕುಂಭದ ಸಮೇತ ಸ್ವಾಗತ ಮಾಡ್ತೀನಿ, ಸರಿನಾ? ಹೇಗಿದ್ದೀಯ ಮಗ? ನಾನ್ ಚೆನ್ನಾಗಿದ್ದೀನಿ ಅಜ್ಜಿ, ನೀವು? ನಾನು ಚೆನ್ನಾಗಿದ್ದೀನಿ ಪುಟ್ಟ. ನೀನ್ ನೋಡಿ. ಹೇಗಿದ್ದೀರಾ ತಾತ? ನಾನ್ ಚೆನ್ನಾಗಿದ್ದೀನಿ ಪುಟ್ಟ, ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ತಾತ. ತಾತ, ಐ ಆಮ್ ರಿಯಲಿ ಸಾರಿ. ನಾನ್ ಹಾಗೆದಾಗೋಯ್ತು ಪುಟ್ಟ. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನಮ್ಗೆಲ್ಲ ಎಷ್ಟು ಖುಷಿ ಆಯ್ತು ನೀನ್ ಬಂದಿದ್ದು. ಬಿ ಹ್ಯಾಪಿ. ಖುಷಿಯಾಗಿರು. ಸಾರಿ ತಮ್ಮಿ ಪುಟ್ಟ, ನಾನು ಹಾಗೆ ಮಾಡಬಾರ್ದಿತ್ತು. ನನ್ನ ಹತ್ರ ಬಿಹೇವ್ ಮಾಡಿದ್ಕೆ ಅನ್ಸುತ್ತೆ. ದೇವ್ ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಶ್ರೇಷ್ಠ ಆಂಟಿ, ಏನಾಯ್ತು? ಗೊತ್ತಿಲ್ಲ ಪುಟ್ಟ, ಯಾಕೋ ಸಿಕ್ಕಾಪಟ್ಟೆ ಜ್ವರ, ಕೆಮ್ಮು, ಕೋಲ್ಡ್ ಎಲ್ಲ ಬಂದ್ಬಿಟ್ಟಿದೆ. ಸುತ್ತೇಳಕ್ಕೆ ಆಗ್ತಿಲ್ಲ, ತುಂಬಾ ಸುಸ್ತಾಗ್ತಿದೆ. ನನ್ನ ಮನೇಲಿ ಕುತ್ಕೊಂಡು ಕರೀತಾ ಇದ್ದೆ, ನಿನ್ ಕಡೆಯಿಂದ ಏನು ರೆಸ್ಪಾನ್ಸೇ ಇಲ್ಲ. ಅದಕ್ಕೆ ಕಾಲ್ ಮಾಡಿದೆ. ಎದ್ದು ನಡೆಯೋಕ್ಕೂ ತುಂಬಾ ಕಷ್ಟ ಆಗ್ತಿದೆ. ತುಂಬಾ ಪುಟ್ಟ, ತವೆಲ್ಲ ತಿರುಗ್ತಿದೆ ಪುಟ್ಟ. ಎಲ್ಲಿ ತಲೆಗೆ ಬಿದ್ಬಿಡ್ತೀನೋ ಅನ್ನಿಸ್ತಾ ಇದೆ. ತಾಂಡ ಬಿದ್ದಿದ್ರೆ ಅಟ್ಲೀಸ್ಟ್ ನನ್ನ ಕರ್ಕೊಂಡು ಹೋಗ್ತಿದ್ದ. ಈಗ ನೋಡಿದ್ರೆ ಯಾರು ಇಲ್ಲ. ನಮ್ಮಪ್ಪ ಅಮ್ಮನ ಕಾಲ್ ಮಾಡೋಣ ಅಂದ್ರೆ ಅವರು ನನ್ನ ಮಗಳಂತಾನು ಕನ್ಸಿಡರ್ ಮಾಡಲ್ಲ. ನನಗೋಸ್ಕರ ಒಂದು ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ಹಾ ಆಂಟಿ, ಹೇಳಿ. ಇದನ್ನ ಕೇಳೋ ಯೋಗ್ಯತೆ ಇಲ್ಲ, ಬಟ್ ಸ್ಟಿಲ್ ಕೇಳ್ತಾ ಇದ್ದೀನಿ. ಏನ್ ಆಂಟಿ ಅದು? ಇವತ್ತೇನಾದ್ರೂ ಈ ಕಡೆ ಬರ್ಬೋದಾ? ನಂಗೆ ಎದ್ದು ನೀರು ಕುಡಿಯೋಕೆ ಆಗ್ತಿಲ್ಲ ಪುಟ್ಟ, ಪ್ಲೀಸ್. ಯಾಕೆ ನೀರು ಪುಟ್ಟ ಸುಮ್ಮನೆ ಇದೆಯಾ? ಬರೋಕ್ ಇಷ್ಟ ಅಲ್ವಾ? ನನ್ನ ಮಾಡಿದ ಅಷ್ಟೊಂದು ತಪ್ಪ. ಹಾಗೆ ತನ್ವಿ, ನನ್ನ ಹತ್ರ ಮಾಡಬಾರ್ದಿತ್ತು. ಇಷ್ಟು ದಿನ ನಿನ್ನ ಅಷ್ಟು ಆಯ್ತು ನೋಡ್ಕೊಂಡಿದ್ದೀನಿ. ಈಗ ಒಂದು ಹೆಲ್ಪ್ ಕೇಳಿದ್ರೆ ಆಗಲ್ಲ ಅಂತ್ಯಾ? ನೀನ್ ನಿರ್ಧಾರ ಇದೆ ಆದ್ರೆ ದಟ್ಸ್ ಓಕೆ ಪುಟ್ಟ. ಅಯ್ಯೋ ಅಪ್ಪ, ತಲೆ ಅಯ್ಯೋ.
ಶ್ರೇಷ್ಠ ಆಂಟಿ ಹೀಗೆ ಅವ್ರು ಮಾತಾಡಿದ್ ನೋಡಿದ್ರೆ ಅವ್ರಿಗೆ ತುಂಬಾ ಹುಷಾರಿಲ್ಲ ಅನ್ಸ್ತಿದೆ. ಏನ್ ಮಾಡ್ಲಿ? ಬಂಗಾರಿ ಬಂದ್ಯಾ? ಅಲ್ಲಿ ಹಾಲು ರೆಡಿ ಮಾಡಿಟ್ಟಿದ್ದೀನಿ, ಕುಡಿ. ಅಮ್ಮ, ನಾನು ಇಲ್ಲಿ ಬಂದಿದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನಾನು ನಿನ್ ಜೊತೆ ಮಾತು ಆಡ್ಲಿಲ್ಲ, ಏನು ಸದ್ದು ಮಾಡ್ಲಿಲ್ಲ. ಬಂಗಾರಿ, ಈಗ ಮನೇಲಿ ಅಡುಗೆ ಮನೆ ಕಡೆ ಯಾರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹೋಗಿ ಹಾಲು ಕುಡಿ. ಅಜ್ಜಿ, ನಿಮ್ಗೇನು ಕುಡಿಯಕ್ ಬೇಡ್ವಾ? ಭಾಗ್ಯ, ನಾ ಕಾಫಿ ಕುಡ್ದಾಯ್ತು ಕಣೆ. ನಾನಿವಾಗ ಏನ್ ಮಾಡ್ಲಿ? ಶ್ರೇಷ್ಠ ಆಂಟಿ ಕಾಲ್ ಮಾಡಿದ್ರು ಅಂತ ಅಮ್ಮಂಗೆ ಹೇಳಲ್ಲ ಬೇಡ್ವಾ? ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಪಾಪ ಅಮ್ಮ ನಿನ್ನೆ ನನ್ನ ಕಷ್ಟದಲ್ಲಿದ್ದಾಗ 1 ಸೆಕೆಂಡ್ ಕೂಡ ಯೋಚನೆ ಮಾಡದೆ ನನ್ನನ್ನು ವಾಪಸ್ ಕರ್ಕೊಂಡು ಬಂದಿದ್ದಾಳೆ. ಇವಾಗ ಮತ್ತೆ ಶ್ರೇಷ್ಠ ಆಂಟಿ ಹೀಗೆಲ್ಲ ಹೇಳ್ತಿದ್ದಾರೆ ಅಂತ ಅಮ್ಮನ ಹತ್ರ ಹೇಳಲ್ಲ ಬೇಡ್ವಾ? ಹೇಳಿದ್ರೆ ಅಮ್ಮ ಬೇಜಾರಾಗ್ತಾಳೇನೋ. ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಾಯ್ತು ಬಂಗಾರಿ? ಏನೋ ಹೇಳಬೇಕು ಅಂತ ಒದ್ದಾಡ್ತಿದ್ಯಾ, ಏನು ಅಂತ ಹೇಳು. ಅಮ್ಮ, ಅದೇನಂದ್ರೆ ನೀನು ಅದು ಅಂದ್ರೆ ನನಗೇನು ಅರ್ಥ ಆಗುತ್ತೆ? ಸರಿಯಾಗಿ ಬಿಡಿಸಿ ಹೇಳು. ಅಮ್ಮ, ಶ್ರೇಷ್ಠ ಆಂಟಿ ಫೋನ್ ಮಾಡಿದ್ರು.